ವಿಶ್ವವಿದ್ಯಾಲಯಕ್ಕೆ ನನ್ಗಿಂತ ಎಲ್ಲದರಲ್ಲೂ ತೇಜಣ್ಣನೇ ಅರ್ಹರು. ಇಲ್ಲ ಅಂದ್ರೆ ಈ ಮನೆ ದೊಡ್ಡ ಸೊಸೆ ಆಗಿರೋ ವನಜಮ್ಮನ್ ಹೆಸರಿಟ್ರೇನೆ ಒಳ್ಳೇದು. ನನ್ನ ಹೆಸರಲ್ಲಿ ಇಲ್ದೇ ಇದ್ರು ಸರಿ, ನೀವು ಕೊಟ್ಟಿರೋ ಜವಾಬ್ದಾರಿ ನಾನು ಯಾವಾಗ್ಲೂ ತಗೋತೀನಮ್ಮ. ನನ್ನಲ್ಲಿರೋ ಶಕ್ತಿನೂ ಮೀರಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಮ್ಮ. ಅಮ್ಮೋರೆ, ಈ ಮನೇಲಿ ಮನುಷ್ಯ ಮಧ್ಯೆ ಪ್ರೀತಿ ಮುಖ್ಯನೇ ಹೊರತು ನನ್ನ ಹೆಸರಲ್ಲಿ ಏನಿದೆಯಮ್ಮ? ಬೇಡಮ್ಮ, ಬೇಡ. ಸಾಕು, ನಿಲ್ಸು. ಏನಫ್. ಏನಾಯ್ತು ನಿನಗೆ? ಎಲ್ಲರೂ ಏನು ಮಾತಾಡ್ತಾ ಇದ್ದೀರಿ ಅಂತ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಾನು ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಂತ ಈ ನಿರ್ಧಾರನ ಬದಲಾಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳ್ತಾ ಇದ್ದೀನಿ. ಏನ್ ಪ್ರಾಬ್ಲಮು? ಅದನ್ನ ಬಾಯ್ ಬಿಟ್ಟು ಹೇಳು. ಪ್ರಾಬ್ಲಮ್ ಏನೂ ಇಲ್ಲ ಮ್ಯಾಮ್. ಐ ಆಮ್ ಓಕೆ. ನಾಳೆ ಭೂಮಿ ಪೂಜೆಗೆ ಏರ್ಪಾಡು ನೋಡ್ಕೋಬೇಕಲ್ವಾ, ಆ ಅವಸರದಲ್ಲೇ ಇದ್ದೀನಿ ಅಷ್ಟೇ. ತೇಜಸ್, ಸ್ಟಾಪ್. ನನ್ನ ಮಾತಿನ್ನು ಪೂರ್ತಿಯಾಗಿಲ್ಲ. ನನ್ನ ಮಾತನ್ನ ಕೇಳ್ದೇನೆ ಹಾಗೆ ಹೋಗ್ತಾ ಇದೀಯ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾವುದೋ ವಿಷಯನ ಇಟ್ಕೊಂಡು ಕೊರಗ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಏನದು? ಹೇಳು. ಅಯ್ಯೋ, ಅದು ನಾನು ವಾಣಿಗೆ ಈ ಮನೆಯಲ್ಲಿ ಅಗ್ರಸ್ಥಾನ ಕೊಡೋದಕ್ಕೆ, ಯೂನಿವರ್ಸಿಟಿಗೆ ಅವಳ ಹೆಸರನ್ನ ಇಡೋದಕ್ಕೆ ಅವಳು ಓದು ಒಂದೇ ಕಾರಣ ಅಲ್ಲ ತೇಜ.
ರಾಹುಲ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಡಿಸ್ಕಷನ್ ಸಾಕು. ಈ ವಿಷಯದ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡೋದಕ್ಕೆ, ಡಿಸ್ಕಸ್ ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಹೋಗಿ. ಅಣ್ಣ, ಅಣ್ಣ, ಇದನ್ನೇ ಅಲ್ವಾ ನಾನು ಕೇಳ್ಕೊಂಡಿದ್ದು. ಪಾಪ ಆಂಟಿ ಏನೋ ಕೂಲ್ ಮಾಡಿದ್ದೀನಿ ಅನ್ಕೊಂಡಿದ್ದಾಳೆ. ಆದರೆ ಅಣ್ಣ ತಮ್ಮಂದಿರ ಮಧ್ಯೆ ನಾನು ಹಚ್ಚಿರೋ ಕಿಚ್ಚು ಅವ್ರ ಮಧ್ಯೆ ಹತ್ತೂರಿತಿರೋ ಬೆಂಕಿ ಅಂತ ತಿಳ್ಕೊಂಡಿಲ್ಲ. ಇನ್ನು ವಾಗ್ದೇವಿ ಸಾಮ್ರಾಜ್ಯದಲ್ಲಿ ಪತನದ ಕೆಲಸ ಶುರುವಾಗಿದೆ. ಎಲ್ಲ ಒಡೆದು ಚೂರ್ ಚೂರಾಗೋಗೋದು ಖಚಿತ. ಆ ಯೂನಿವರ್ಸಿಟಿಗೆ ವಾಣಿ ಹೆಸರಿಡೋದು ಬೇಡ ಮೇಡಮ್. ನನ್ನ ಮಾತಿನೂ ಪೂರ್ತಿಯಾಗಿಲ್ಲ. ನನ್ನ ಮಾತನ್ನ ಕೇಳ್ದೇನೆ ಹಾಗೆ ಹೋಗ್ತಾ ಇದೀಯ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾವುದೋ ವಿಷಯನ ಇಟ್ಕೊಂಡು ಕೊರಗ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಏನ್ರಿ, ಯಾವತ್ತೂ ಇಲ್ದೆ ಇವತ್ತ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ರಾಹುಲ್ ತೇಜ ಬಗ್ಗೆ ಒಳ್ಳೆದೋ ಕೆಟ್ಟದೋ, ತಪ್ಪೋ ಒಪ್ಪೋ, ಏನಾದ್ರೂ ಸರಿ, ಒಟ್ಟಾಗಿ ನಿರ್ಧಾರ ತಗೊಳ್ಳೋ ರಾಹುಲ್ ತೇಜ ಇವತ್ತು ಮಾತಾಡ್ತಿರೋ ರೀತಿನ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬಾ ಕಳವಳ ಆಗ್ತಿದೆ ವಾಗ್ದೇವಿ. ರಾಮ ಲಕ್ಷ್ಮಣರ ಹಾಕಿದ್ದ ಅವರಿಬ್ಬರ ಮಧ್ಯೆ ದೂರ ಜಾಸ್ತಿ ಆಗ್ತಿದೆಯೇನೋ ಅಂತ ಒಂದು ಚಿಕ್ಕ ಭಯ. ಅದರಿಂದಾನೆ ನನ್ನ ಕೈಲಿ ಆರಾಮಾಗಿರೋದಕ್ಕೂ ಆಗ್ತಿಲ್ಲ. ಏನ್ರಿ ಇದು? ನೀವ ಈ ರೀತಿ ಮಾತಾಡ್ತಾ ಇರೋದು? ಎಲ್ಲ ವಿಷಯದಲ್ಲೂ ನನಗಿಂತನೂ ಜಾಸ್ತಿಯಾಗಿ ಯೋಚನೆ ಮಾಡೋ ನೀವು ಹೀಗ್ ಭಯ ಪಡೋದು ಅಂದ್ರೆ ಏನ್ರಿ? ಚಿಕ್ಕ ವಯಸ್ಸಿನಿಂದನೂ ಅವರಿಬ್ರು ಹೇಗಿದ್ರು ಅನ್ನೋದು ನಮಗ್ ಗೊತ್ತು. ಒಟ್ಟಿಗೆ ಸ್ಕೂಲ್ಗೆ ಹೋಗೋ ದಿನಗಳಿಂದ ಹಿಡಿದು ಒಟ್ಟಿಗೆ ಇನ್ಸ್ಟಿಟ್ಯೂಷನ್ಗೆ ಹೋಗೋ ಅಂತ ದಿನಗಳವರೆಗೂ ಕೂಡ ಇವತ್ತಿನವರೆಗೂ ಅವರಿಬ್ರ ಮಧ್ಯೆ ಯಾವ ಡಿಫರೆನ್ಸು, ಡಿಸ್ಟರ್ಬೆನ್ಸು ಕೂಡ ಇಲ್ಲ. ಇವತ್ತ್ಯಾಕೋ ನಮ್ಮ ತೇಜ ಮೂಡ್ ಆಫ್ ಆಗಿ ಆ ರೀತಿಯೆಲ್ಲ ಮಾತಾಡ್ತಾ ಇದ್ದಾನೆ ಅನ್ನೋದನ್ನ ಬಿಟ್ರೆ ಬೇರೆ ಇನ್ನೇನು ಇಲ್ಲ ರೀ. ತೇಜ ಹಾಗೆ ಮಾತಾಡೋದಕ್ಕೆ ಕಾರಣ ಆ ವಿಶ್ವವಿದ್ಯಾಲಯಕ್ಕೆ ವಾಣಿ ಹೆಸರಿಟ್ಟಿದ್ದೇನು ಅಂತ ನನಗನ್ನಿಸ್ತಾ ಇದೆ. ವಾಣಿ ಮೇಲಿರೋ ಅಭಿಮಾನದಿಂದ ಅವಳ ಪ್ರತಿಭೆನ, ಬುದ್ಧಿವಂತಿಕೆನ ನೋಡಿ ನೀನು ನಿರ್ಧಾರನ ತಗೊಂಡಿದ್ಯಾ ಸರಿ, ಆದ್ರೆ ಆ ನಿರ್ಧಾರ ತೇಜಂಗೆ ಇಷ್ಟ ಆಗಿಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದು ಸಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದನು ಅಂತ ಅನಿಸ್ತಾ ಇದೆ ವಾಗ್ದೇವಿ. ಏನ್ ಹೇಳ್ತಾ ಇದ್ದೀರಾ ರೀ ನೀವು? ವಾಣಿ ಹೆಸರನ್ನ ಬದಲಾಯಿಸು ಅಂತ ಹೇಳ್ತಾ ಇದ್ದೀರಾ?
ಇಲ್ಲ ರೀ, ಅದು ವಾಣಿಗೆ ಸಲ್ಲಬೇಕಾಗಿರೋ ಗೌರವ. ಇದು ನನ್ನ ಸಂಕಲ್ಪ ಮಾತ್ರ ಅಲ್ಲ, ದೈವ ನಿರ್ಣಯ ಕೂಡ. ಆದ್ರೂ ನೀವು ಯೋಚನೆ ಮಾಡ್ತಿರೋ ಹಾಗೆ, ಅನ್ಕೊಳ್ತಿರೋ ಹಾಗೆ ಒಂದ್ ವೇಳೆ ತೇಜ ಆ ರೀತಿ ಯೋಚನೆ ಮಾಡ್ತಿರಬಹುದೋ ಏನೋ. ಅವನ ಹಾಗೇನಾದ್ರೂ ಯೋಚನೆ ಮಾಡಿದ್ದೆ ಆದ್ರೆ ಅವನ ಜೊತೆಲಿ ನಾನ್ ಪರ್ಸನಲ್ ಆಗಿ ಮಾತಾಡ್ತೀನಿ. ಅವನ ಪ್ರಾಬ್ಲಮ್ ಏನು ಅಂತ ನಾನು ಕೇಳಿ ತಿಳ್ಕೊಡ್ತೀನಿ. ರಾಹುಲ್, ತೇಜ ಇಷ್ಟು ದಿವಸದವರೆಗೂ ಹೇಗಿದ್ರು ಅದೇ ರೀತಿ ಇರೋ ಹಾಗೆ, ಅದನ್ನೇ ಕಂಟಿನ್ಯೂ ಮಾಡೋ ಹಾಗೆ ನಾನ್ ನೋಡ್ಕೋತೀನ್ರಿ. ಅದನ್ನ ಬಿಟ್ಟು ವಾಣಿ ಹೆಸರನ್ನ ಬದಲಾಯಿಸು ಅಂತ ಮಾತ್ರ ನನ್ಗೆ ಹೇಳ್ಬೇಡ್ರಿ. ಸರಿ ವಾಗ್ದೇವಿ, ಅವರಿಬ್ಬರ ಮಧ್ಯೆ ನಡೆದಿದ್ದು ನಾನು ನೋಡಿದ್ರೆ ನನಗ್ಯಾಕೋ ಕಳವಳ ಆಗಿ ಹಾಗೆ ಮಾತಾಡಿದ್ನೆ ಹೊರತು ನಿನಗೆ ನೋವು ಕೊಡಬೇಕು ಅಂತ ಅಲ್ಲ. ಸರಿ, ನಿನ್ಗಿಷ್ಟ ಆದ ಹಾಗೆ ಮಾಡು. ನೀನು ಏನು ಮಾಡಿದ್ರು ಎಲ್ಲ ಒಳ್ಳೇದೇ ಆಗಬೇಕು ಅಂತ ಕೇಳ್ಕೊಳ್ಳೋ ಮೊಟ್ಟ ಮೊದಲ ವ್ಯಕ್ತಿ ನಾನೇ. ನನ್ನ ಅನುಮಾನ ಯಾವತ್ತೂ ನಿಜ ಆಗಬಾರ್ದು ಅಂತ ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಅಗತ್ಯ ಇಲ್ಲ ರೀ. ನನ್ನ ಮಕ್ಕಳ ಮೇಲೆ, ಅವರಿಬ್ರಿಗೂ ನಾನು ಕೊಟ್ಟ ಸಂಸ್ಕಾರದ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅವ್ರಿಗೇನು ಆಗೋಲ್ಲ ರೀ, ಅವರಿಬ್ಬರಿಗೂ ಒಳ್ಳೆದೇ ಆಗುತ್ತೆ. ನಾವಿಬ್ರು ಅಂದ್ಕೊಂಡ ಹಾಗೆ ಅವರಿಬ್ರು ರಾಮ ಲಕ್ಷ್ಮಣರ ಹಾಗೆ ಯಾವಾಗ್ಲೂ ಜೊತೆ ಜೊತೆಯಾಗಿನೇ ಇರ್ತಾರೆ ರೀ. ಆ ನಂಬಿಕೆ ನನಗಿದೆ. ಏನ್ರಿ ಇದು? ತೇಜ, ಸ್ವಲ್ಪನೂ ರೆಸ್ಟ್ ಮಾಡ್ದೇನೆ ನೀನೊಬ್ಬನೇ ರಾತ್ರಿಯಿಂದ ಯಾಕಿಷ್ಟು ಕಷ್ಟಪಡ್ತಿದ್ಯಾ? ಕೆಲ್ಸಕ್ಕೆ ಬಾರ್ದೇ ಇರೋ ಕೆಲಸ ತಲೆ ಮೇಲೆ ಹಾಕೊಳ್ಳೋದು ನಮ್ಗೇನು ಹೊಸ್ತಲ್ಲ ಅಲ್ವಾ ಪ್ರೀತಿ? ಜೀವನ ಪೂರ್ತಿ ಪಲ್ಲಕ್ಕಿ ಎತ್ಕೊಂಡು ಹೋಗೋದ್ ಬಿಟ್ರೆ ಹತ್ತಿ ಓಡಾಡೋ ಅದೃಷ್ಟ, ರೆಸ್ಟ್ ತಗೊಳ್ಳೋ ಅವಕಾಶ ಎರಡೂ ಇಲ್ಲ. ಯಾರಾದ್ರೂ ಗೊತ್ತಿಲ್ಲದೆ ಇರೋರು ನಮ್ಮನ್ನ ನೋಡಿದ್ರೆ ಈ ಮನೆಯವರು ಅನ್ಕೊಳಲ್ಲ, ಯಾರೋ ಚೆನ್ನಾಗ್ ನಂಬಿಕೆ ಇರೋ ಕೆಲ್ಸದವರು ಅನ್ಕೋತಾರೆ. ನಿಜ, ಇನ್ ಸಾಕು ನಿಲ್ಲಿಸ್ತೀಯಾ? ಮೇಡಮ್ ಅವರೆಲ್ಲ ಬರೋ ಟೈಮ್ ಆಯ್ತು. ಹೋಗಿ ಪೂಜೆಗೆ ಏನ್ ಬೇಕು ನೋಡು. ನೀವ್ ನೋಡ್ತಿರೋದ್ ಸಾಕಾಗ್ತಿಲ್ವಾ? ಇನ್ನು ನಾನ್ ಬೇರೆ ಯಾಕೆ? ಪಾಣ್ಕದಲ್ಲಿ ಇರುವೆ ತರ. ಹೇ ಸರಸು, ನೀವೆಲ್ಲ ಸೇರಿ ಮಾಡ್ತಿರೋ ಈ ಫೇಕ್ ಸರ್ಟಿಫಿಕೇಟ್ ಮೋಸದ ಬಗ್ಗೆ ಮೀಡಿಯಾ ಅಂಡ್ VIP ಗೆಸ್ಟ್ ಎಲ್ಲರ ಮುಂದೆ ಹೊರಗಡೆ ಬರೋ ಹಾಗೆ ಮಾಡ್ತೀನಿ. ಆವಾಗ ನಡೆಯೋದು ಶಂಕುಸ್ಥಾಪನೆ ಅಲ್ವೇ, ನಿನ್ನ ಅಂತಿಮ ಸಂಸ್ಕಾರ. ವಾಣಿ ಅಲಿಯಾ ಸರಸು ಅವರ ಅಂತಿಮ ಸಂಸ್ಕಾರ. ಹೇಳಿ ಪ್ರೀತಿ ಅವರೇ. ನಾನ್ ಹೇಳೋದಲ್ಲ, ವಾಣಿ ಹೆಸರಲ್ಲಿರೋ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದ್ರಾ? ಮಾಡೋದು ಮಾತ್ರ ಅಲ್ಲ ಮೇಡಮ್, ಅದೆಲ್ಲ ಫೇಕ್ ಅಂತ ಪ್ರೂವ್ ಮಾಡೋ ಆಧಾರ ಕೂಡ ಸಿಕ್ಕಿದೆ. ವೆರಿ ಗುಡ್. ಮತ್ತ್ಯಾಕ್ ತಡ? ಬೇಗ ಇಲ್ಲಿಗೆ ಬಂದು ವಾಗ್ದೇವಿ ಅವ್ರಿಗೆ ಈ ವಿಷಯನ ಅರ್ಥ ಮಾಡಿಸು. ಸರಿ, ಬರ್ತಿದ್ದೀನಿ ಮೇಡಮ್. ನೋಡು, ನೀನ್ ಕೇಳ್ದೇನೆ 5 ಲಕ್ಷ ಕೊಟ್ಟಿದ್ದೀನಿ. ತಡ ಮಾಡದೆ ಬೇಗ ಬಾ. ಹೇಳಿದ್ದನ್ನ ಮಿಸ್ ಆಗ್ದಿರೋ ಹಾಗೆ ಮಾಡು. ಸರಿ ಮೇಡಮ್. ಏಯ್ ಸರಸು, ನಿನ್ ಸುಳ್ಳು ಸರ್ಟಿಫಿಕೇಟ್ನ ನಿನ್ ಗಂಡನ ಜೊತೆಗೆ ಸೇರಿ ಮಾಡಿದ ಸ್ಕೆಚ್ ಎಲ್ಲ ಹೊರಗಡೆ ಬರುತ್ತೆ ಕಣೆ. ಆವಾಗ ನಡೆಯುತ್ತೆ ನಿಜವಾದ ಪೂಜೆ. ಆ ಅಮ್ಮನವ್ರ ಸಾಕ್ಷಿಯಾಗಿ ನಿನ್ನ ಅಮ್ಮನವ್ರಿಗೆ ನಿನ್ನನ್ನೇ ಬಲಿಯಾಗಿ ಕೊಡ್ತಿದ್ದೀನಿ ಕಣೆ.
ಪಾಪ. ಈ ವೆರಿಫಿಕೇಶನ್ ಆಫೀಸರ್ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ? ಸರ್ಸು ಸರ್ಟಿಫಿಕೇಟ್ಸು ಫ್ರಾಡ್ ಅಂತ ಹೇಳೋದಕ್ಕೆ. ಸರ್, ನೀವೇನಿಲ್ಲಿ? ವಾಣಿ ಹೆಸರಿನ ಮೇಲೆ ನೀವು ಸಬ್ಮಿಟ್ ಮಾಡಿರೋ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತ ನಮ್ಮ ವೆರಿಫಿಕೇಶನ್ ಅಲ್ಲಿ ಗೊತ್ತಾಗಿದೆ. ಅದಕ್ಕೆ ಅಪ್ರೂವಲ್ನ ಕ್ಯಾನ್ಸಲ್ ಮಾಡೋಣ ಅಂತ ಬಂದಿದ್ದೀನಿ. ಅಂದ್ರೆ ಅದೆಲ್ಲ ಫೇಕ್ ಹೇಗಾಗುತ್ತೆ? ಅದೆಲ್ಲ ಒರಿಜಿನಲ್ಲೇ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಇಲ್ಲ ಸರ್, ಪಕ್ಕ ಪ್ರೂಫ್ ಜೊತೆಗೆ ಬಂದಿದ್ದೀನಿ. ನೋಡಿ, ಅಲ್ಲಿ ಡ್ಯೂಪ್ಲಿಕೇಟ್ ಹ್ಯಾಲೋಗ್ರಾಮ್ ಇದೆ. ಕಲರ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ. ವಾಗ್ದೇವಿಯವರಂತ ವ್ಯಕ್ತಿನ ಹೀಗೆ ಚೀಟ್ ಮಾಡೋದು ತಪ್ಪಲ್ವಾ ಸರ್? ಅದಕ್ಕೆ ನಿಜ ಹೇಳೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಸರ್ 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 ಇರಿ ಇರಿ ಒಂದು ನಿಮಿಷ ಇರಿ ಸರ್. ನಮ್ಮ ಮೇಡಮ್ ತುಂಬ ಪ್ರೆಸ್ಟೀಜಿಯಸ್ ಆಗಿ ಸ್ಟಾರ್ಟ್ ಮಾಡಿರೋ ಪ್ರಾಜೆಕ್ಟ್ ಇದು ಸರ್. ಇದೇನಾದರೂ ಇಶ್ಯೂ ಆದರೆ ನಮ್ಮ ಮೇಡಮ್ ಅಥವಾ ನಮ್ಮಿಂದನೂ ತಡ್ಕೊಳಕ್ಕಾಗೋದೇ ಇಲ್ಲ ಸರ್. ಆದ್ರೆ ರೂಲ್ಸ್ಗೆ ಅಗೇನ್ಸ್ಟ್ ಹೋಗೋದು ನಮ್ಮಿಂದ ಕೂಡ ಆಗಲ್ಲ ಸರ್. ಸರ್ 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 ಪ್ಲೀಸ್ ಸರ್. ಸರ್, ಜಾಗ ಬಿಡಿ. ಸರ್ ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಿ ಸರ್. ಏನ್ ಸರ್ ನೀವು ಫ್ರಾಡ್ ಆಗಿದೆ ಅಂತ ಅವ್ರಿಗೆ ಹೇಳೋದಕ್ಕೆ ಹೊರಟ್ರೆ ನೀವೇ ನನ್ನೇ ತಡಿತಿದ್ದೀರಾ? ಜಾಗ ಬಿಡಿ. ಸರ್ ಸರ್ ಪ್ಲೀಸ್. ಇಷ್ಟು ಒಳ್ಳೆ ಹೈಡ್ ಅಂಡ್ ಸಿಕ್ ಡ್ರಾಮಾಗೆ ಆಂಟಿ ಅವರಂತ ಆಡಿಯನ್ಸ್ ಇಲ್ಲ ಅಂದ್ರೆ ಹೇಗೆ? ಹಾ, ಆಂಟಿ. ಅದು ಸಡನ್ ಆಗಿ ರಾಹುಲ್ ಯಾರ ಹತ್ರನೂ ಸೀರಿಯಸ್ ಆಗಿ ಮಾತಾಡ್ತಿದ್ದಾನೆ. ಏನೋ ಇಶ್ಯೂ ಆಗಿರ್ಬೇಕು. ನೀವೊಂದ್ಸರಿ ಬರ್ತೀರಾ? ಪ್ಲೀಸ್ ಸರ್, ಇವತ್ತೊಂದಿನ ನಮ್ಮನ್ನ ಎಕ್ಸ್ಕ್ಯೂಸ್ ಮಾಡಿ. ಏನಾದರೂ ಇದ್ರೆ ಆಮೇಲೆ ಮಾತಾಡೋಣ ಸರ್. ಇಲ್ಲ ರೀ, ತಕ್ಷಣ ತಡಿಲಿಲ್ಲ ಅಂದ್ರೆ ನನ್ನ ಮೇಲಧಿಕಾರಿಗಳಿಂದ ನನಗೆ ಪ್ರೆಷರ್ ಬರುತ್ತೆ. ರಾಹುಲ್, ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಅಣ್ಣ, ಗೊತ್ತಿರೋ ಆಫೀಸರು ಪ್ರಾಸೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇದ್ರು. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಷ್ಟೇ. ಸರಿ, ಕ್ಯಾರಿಯರ್. ಹಲೋ, ಯಾ ಸರ್, ನೀವು ಹೇಳ್ತಾ ಇರೋ ಪ್ರೆಷರ್ ಕಮ್ಮಿ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ ಸರ್. ಈ ವಿಷಯ ನಮ್ಮಿಬ್ಬರ ಮಧ್ಯೆ ಸೀಕ್ರೆಟ್ ಆಗಿರಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ಸರ್. ಫೇಕ್ ಸರ್ಟಿಫಿಕೇಟ್ಸ್, ಭೂಮಿ ಪೂಜೆ, ದೊಡ್ಡ ಸೆಟಪ್ ಎಲ್ಲ ಸೇರಿ ಒಂದು 15 ಲಕ್ಷದವರೆಗೂ ಆಗುತ್ತೆ ಸರ್.
ರಾಹುಲ್, ಏನದು ಆ ಚೆಕ್? ಅದು ಮೇಡಮ್, ಕ್ಲಿಯರೆನ್ಸ್ಗೋಸ್ಕರ ಒಂದು ಬಿಲ್ ಪೆಂಡಿಂಗ್ ಇತ್ತು, ಅದನ್ನ ಇಶ್ಯೂ ಮಾಡ್ತಿದ್ದೀನಿ ಮೇಡಮ್. ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ಯಲ್ಲ ರಾಹುಲ್, ಮತ್ತೆ ಇದೇನು? ಇಲ್ಲ ಪ್ರೀತಿ, ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ, ಆದರೆ ಇದೊಂದು ಮಿಸ್ ಆಗೋಗಿತ್ತು. ಮ್ಯಾಮ್, ನಥಿಂಗ್ ಟು ವರಿ, ಐಲ್ ಟೇಕ್ ಕೇರ್. ನಾನು ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀನಿ. ಈ ಲ್ಯಾಂಡ್ ಏನಾದ್ರೂ ಲಿಟಿಗೇಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ನನ್ನ ಡ್ಯೂಟಿ ಮೇಡಮ್. ಮಾಡಿರೋ ಕೆಲಸಕ್ಕೆ ಪ್ರೊಸೆಸಿಂಗ್ ಫೀಸ್ ತಗೊಳಕ್ಕೆ ಅಂತ ಬಂದಿದ್ದೆ ಮೇಡಮ್. ನಿನಗೆ ಹೇಳಿದ್ದೇನು, ನೀನು ಮಾಡಿದ್ದೇನು? ಅಂದ್ರೆ ಮೇಡಮ್, ನಿಮ್ ನಿಜ ಹೇಳುವಂತ 5 ಲಕ್ಷ ಕೊಟ್ರಿ, ರಾಹುಲ್ ಅವರು 15 ಲಕ್ಷ ಕೊಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಟ್ರು ಮೇಡಮ್. ಅದಕ್ಕೆ ಮಾತು ಬದಲಾಯಿಸೋ ಹಾಗಾಯ್ತು ಮೇಡಮ್. ಸಾರಿ ಮೇಡಮ್. ಆ ವಿಷಯ ಮೊದಲೇ ಹೇಳಿದ್ರೆ 20 ಲಕ್ಷ ಕೊಡ್ತಿದ್ದೆ. ಹಾಗಿದ್ರೆ ಈ ಕೊಡಿ ಮೇಡಮ್, ಹೋಗಿ ನಿಜ ಹೇಳ್ಬಿಡ್ತೀನಿ. ಏನ್ ಬೇಕಾಗಿಲ್ಲ. ಅಲ್ಲಿ ಏನ್ ನಡೀತು ಅರ್ಥ ಆಯ್ತಾ? ಮ್ಯಾಟ್ರಿಗ್ ಬಾ, ಏನಾಯ್ತು? ಸರ್ಸುದು ಫೇಕ್ ಸರ್ಟಿಫಿಕೇಟ್ಸ್ ಅಂತ ಗೊತ್ತಾಗಿ ಈ ಗುದ್ಲಿ ಪೂಜೆನ ನಿಲ್ಸಕ್ಕೆ ಅಂತ ಬಂದ್ರೆ ನಿಮ್ ತಮ್ಮ ದುಡ್ಡು ಕೊಟ್ಟು ನಡ್ದಿದ್ ಹೇಳಿದ್ದು ನನ್ ತಪ್ಪೆ ಅಲ್ವಾ? ಎಲ್ಲ ನನ್ ಹಾಳಾದ್ ಫೇಟು, ದಿಕ್ಕಿಲ್ದೇ ಇರೋ ಡೆಸ್ಟಿನಿ. ಛೀ, ನನ್ ಕರ್ಮ. ಅಮ್ಮ, ಭೂಮಿ ಪೂಜೆ ಮಾಡಿ.
ಸಮಾಪ್ತಿ ಆಯ್ತು. ಅಮ್ಮನವ್ರ ಹೋಮಕ್ಕೆ ಎಲ್ಲಾನು ಸಿದ್ಧವಾಗಿದೆ. ಪೂಜೆ ಮಾಡಕ್ಕೆ ಯಾರು ಬರ್ತಾರೆ? ನನ್ನ ದೊಡ್ಡ ಮಗ ಸೊಸೆ ಇದಾರಲ್ಲ, ಅವರೇ ಮಾಡ್ತಾರೆ ಪುರೋಹಿತ್ರೆ. ಪೂಜೆಗೆ ಮಾತ್ರ ನಾವು, ಪ್ರಸಾದ ಮಾತ್ರ ಅವ್ರಿಗ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಅಯ್ಯೋ ಬೇಡ ಮ್ಯಾಮ್, ನೀವು ಡ್ಯಾಡಿ ಕೂತ್ಕೊಳ್ಳಿ. ಅಣ್ಣ, ಮೇಡಮ್ ಹೇಳ್ತಿದಾರಲ್ಲ, ನೀವಿಬ್ರೇ ಕೂತ್ಕೊಳ್ಳಿ ಅಣ್ಣ. ಇಲ್ಲ ರಾಹುಲ್, ಎಲ್ಲ ಅವ್ರ ಕೈಯಿಂದ ನಡೆದ್ರೆ ಒಳ್ಳೇದು. ಏನಾದರೂ ಅಗತ್ಯ ಇದ್ರೆ ನೋಡ್ಕೊಳ್ಳೋದಕ್ಕೆ ಅಂತ ನಾನು ಇದ್ದೀನಲ್ಲ. ಮ್ಯಾಮ್, ನೀವು ಡ್ಯಾಡಿ ಕೂತ್ಕೊಳ್ಳಿ. ಅಮ್ಮ, ಮುಹೂರ್ತದ ಸಮಯ ಮೀರ್ತಾ ಇದೆ, ಬೇಗ ಶುರು ಮಾಡಿ. ಸರಿ ಪುರೋಹಿತ್ರೆ. ಏನಿಲ್ಲ ಅಣ್ಣ, ಗೊತ್ತಿರೋ ಆಫೀಸರು ಪ್ರಾಸೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇದ್ರು. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಷ್ಟೇ. ಇದೇ ಕೆಲಸ ನಾನ್ ಮಾಡಿ ಈ ಮನೆಗೆ ದೂರ ಆದೆ. ಆದ್ರೆ ವಾಣಿ ಮಾತ್ರ ಮಹಾರಾಣಿ ಹೇಗಾಗ್ತಾಳ್ರಿ? ನಾವು ಮಾಡಿದ್ರೆ ಮೋಸ, ಆದ್ರೆ ಅವ್ರು ಮಾಡೋದ್ ಮಾತ್ರ ನ್ಯಾಯನಾ? ಅಣ್ಣ, ಏನಾಯ್ತಣ್ಣ? ಈಗ ಯಾಕೆ ಹಾಗಿದ್ಯಾ? ಏನಾಯ್ತು ಅಂತ? ಏನಿಲ್ಲ ರಾಹುಲ್. ಮತ್ತೆ ಪೂಜೆ ಮಾಡೋ ಜಾಗದಲ್ಲಿ ಇರೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ಬಾ ಅಣ್ಣ, ಹೋಗೋಣ ಬಾ. ನಾನು ಇಲ್ಲಿ ಕೆಲಸ ಮಾಡೋಕೆ ಮಾತ್ರ ಬಂದಿದ್ದೀನಿ ಕಣೋ. ನನ್ನ ಕೆಲಸ ಆಗೋಯ್ತು. ನೀನು ಪೂಜೆ ಮಾಡೋಕೆ ಬಂದಿದ್ಯಲ್ವಾ, ನೀನು ಹೋಗು. ಅದ್ಯಾಕಣ್ಣ ನೀನು ನಾನು ಅಂತ ಸಪರೇಟ್ ಮಾಡ್ತಿದ್ಯಾ? ಅಣ್ಣ, ಇದು ನಮ್ಮೆಲ್ಲರ ಪೂಜೆ ಅಣ್ಣ. ನೀನಿಲ್ದೆ ಹೋದ್ರೆ ಪೂಜೆ ಹೇಗೆ ನಡೆಯುತ್ತೆ ಅಣ್ಣ? ಬಾ ಅಣ್ಣ, ಬಾ ಬಾ. ಬಿಡೋಣ. ಏನೋ 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 ಎಲ್ರದ್ದು ಅಂದ್ರೆ ನೀನು ನಾನು ಒಂದೇ ಅಂತ ನಿನ್ ಮಾತಿನ ಅರ್ಥ ಅಷ್ಟೇ ಅಲ್ವಾ? ನೀನ್ ಎಷ್ಟು ಗಂಟೆಗೆ ಇಲ್ಲಿಗೆ ಬಂದಿದ್ಯೋ? ಎಷ್ಟು ಗಂಟೆಗೆ ಬಂದೆ? ಈ ಪೂಜೆಗೆ ನೀನ್ ಏನೇನು ಏರ್ಪಾಡು ಮಾಡಿದ್ಯಾ ಹೇಳು ಹೇಳು ಹೇಳು. ನೀನ್ ಏನೇನ್ ಮಾಡಿದೆ ಗೊತ್ತಾಗ್ಬೇಕಲ್ವಾ? ಹೇಳು. ಆದ್ರೆ ನಾನು ರಾತ್ರಿಯಿಂದ ಒಬ್ಬ ಕೂಲಿ ಹಾಗೆ ಇಲ್ಲಿದ್ದು ಎಲ್ಲ ಹತ್ರ ಇದ್ದು ನೋಡ್ಕೊಂಡಿದ್ದೀನಿ ಕಣೋ. ಆದ್ರೆ ನೀನ್ ಮಾತ್ರ ಕೊನೆಯಲ್ಲಿ ಮಹಾರಾಜನ ಹಾಗೆ ಬಂದೆ. ನೀನು ನಾನು ಒಂದೇನಾ? ನೀನ್ ರಾಜ ಕಣೋ, ನಾನ್ ಕೆಲ್ಸವನ್ ಕಣೋ. ಅದೇ ಅಲ್ವಾ ನಡೀತಾ ಇರೋದು. ಹೋಗು ಹೋಗು, ಹೋಗಿ ಪೂಜೆ ಮಾಡ್ಕೋ. ಹೋಗು ಹೋಗು ಹೋಗು. ಅಣ್ಣ, ಯಾಕಣ್ಣ ಹೀಗೆ ಮಾತಾಡ್ತಾ ಇದೀಯಾ? ಅಣ್ಣ, ಅರ್ಥ ಆಯ್ತು ಅಣ್ಣ. ಅಂದ್ರೆ ನಿನ್ ಮನ್ಸಲ್ಲಿ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅಂತ ಆಯ್ತು. ಈ ಯೂನಿವರ್ಸಿಟಿಗೆ ವಾಣಿ ಹೆಸರಿಟ್ಟಿದ್ದಕ್ಕೆ ತಾನೇ ಇದೆಲ್ಲ ಆಗ್ತಿರೋದು. ಹೇಳು ಅಣ್ಣ. ಸರಿ ಅಣ್ಣ,
ಅಣ್ಣ ನಿನಗೆ ಬೇಜಾರಾಗೋಂಥ ಕೆಲಸ ನನಗೆ ಯಾವುದು ಬೇಡವೇ ಬೇಡ ಅಣ್ಣ. ಈಗಲೇ ಹೋಗಿ ಮೇಡಮ್ ಹತ್ರ ಮಾತಾಡ್ತೀನಿ. ಬಾ ಅಣ್ಣ, ಹೋಗೋಣ. ಇಲ್ಲಿ ಯಾರು ಮಾತಾಡಿದ್ರು ಸರಿನೇ. ಎಲ್ಲರ ದೃಷ್ಟಿಯಲ್ಲಿ ನಾನು ವಿಲನ್ ಆಗೋದು ಬಿಟ್ರೆ ಹೊಸದಾಗ ಆಗೋದು ಏನಿಲ್ಲ ಕಣೋ. ಓ, ನೀನ್ ಹೀರೋ ಆಗೋದಕ್ಕೋಸ್ಕರ ನನ್ನನ್ನು ಬಫೂನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಣ್ಣ ಅಣ್ಣ, ಯಾಕೆ ಹೀಗೆ ಮಾತಾಡ್ತಾ ಇದೀಯ ಅಣ್ಣ? ಏನಾಯ್ತು ಅಣ್ಣ? ಅಣ್ಣ, ಮೇಡಮ್ ನಮ್ಮ ಬಗ್ಗೆ, ನಮ್ಮ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ ಮೇಲೂ ಕೂಡ ಅಣ್ಣ ಮತ್ತೆ ಯಾಕಣ್ಣ ಈ ರೀತಿ ಬಿಹೇವ್ ಮಾಡ್ತಾ ಇದೀಯ ಅಣ್ಣ? ಹಾಗಾದ್ರೆ ನಮ್ಮ ಮೇಡಮ್ ಮಾತಿಗೆ ಏನ್ ಬೆಲೆ ಕೊಟ್ಟ ಹಾಗಾಯ್ತು ಹೇಳು? ಇದನ್ನೆಲ್ಲ ಅವತ್ತೇ ಕ್ಲಿಯರ್ ಆಗಿ ಹೇಳಿದ್ನಲ್ಲ ಅಣ್ಣ. ಅಣ್ಣ ಅಣ್ಣ, ನೀನ್ ಹೀಗೆ ಬೇಜಾರು ಮಾಡ್ಕೊಳ್ಳೋದು ನನ್ನಿಂದ ನೋಡೋಕ್ಕಾಗಲ್ಲ ಅಣ್ಣ. ಅಣ್ಣನ ಮಧ್ಯೆ ಜಗಳ ಬೇಡ ಅಣ್ಣ. ಅಣ್ಣ, ಅದೇನೇ ಇದ್ರು ನಾವ್ ಈ ಪೂಜೆ ಆದ್ಮೇಲೆ ಮಾತಾಡಿದ್ರೆ ಆಯ್ತು ಅಣ್ಣ. ನೀನ್ ಬಾ ಅಣ್ಣ, ಪ್ಲೀಸ್ ಅಣ್ಣ. ಬಿಡೋಣ, ಇದಾದ್ಮೇಲೆ ಮಾತಾಡೋಕೆ ಏನೋ ಇದೆ. ನನ್ ನೋಡಿ ಎಲ್ರು ನಗ್ತಿದ್ದಾರೆ ಕಣೋ. ನನ್ನ ಒಬ್ಬ ಜೋಕರ್ ಹಾಗೆ, ಒಬ್ಬ ಫೂಲ್ ಹಾಗೆ ನೋಡ್ತಿದ್ದಾರೆ ಕಣೋ ಎಲ್ಲ. ನಿಜ ಮಾಡಿದ ತಪ್ಪೆ, ಅದಕ್ಕೆ ನಾನು ಕೂಡ ಪನಿಷ್ಮೆಂಟ್ ಅನುಭವಿಸ್ತಾ ಇದ್ದೀನಿ ಕಣೋ, ಒಪ್ಕೋತೀನಿ ಕಣೋ. ಮತ್ತೆ ನೀನು ನಿನ್ನ ಹೆಂಡತಿ ಮಾಡ್ತಿರೋದೇನೀಗ? ಫೇಕ್ ಸರ್ಟಿಫಿಕೇಟ್ ವಿಷಯದಲ್ಲಿ ನೀವೆಲ್ರೂ ಮೋಸ ಮಾಡ್ತಿಲ್ವಾ ಹೇಳೋ? ಆದ್ರೆ ನಾನ್ ನೀನ್ ಹಾಗೆ ಯೋಚನೆ ಮಾಡಲ್ಲ ಕಣೋ. ಅದೇ ನನಗೂ ನಿನ್ಗೂ ಇರೋ ವ್ಯತ್ಯಾಸ. ಆ ಸರ್ಟಿಫಿಕೇಟ್ ನ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡಿದ್ಯಾ, ಅದು ನಿನ್ ದೊಡ್ಡತನ. ಆದ್ರೆ ನಾನು ಮೇಡಮ್ ಮಾತಿಗೆ ಬೆಲೆ ಕೊಟ್ಟು ಸೈಲೆಂಟ್ ಆಗಿ, ಹೀಗೆ ನಿಸ್ಸಹಾಯಕನಾಗಿ, ಒಬ್ಬ ಮೂರ್ಖನಾಗಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೀನಿ ಕಣೋ. ಅದೇ ಈ ತೇಜ ಅಂದ್ರೆ. ನನಗೂ ನಿನ್ ಹಾಗೆ ಮ್ಯಾನಿಪುಲೇಟ್ ಮಾಡೋದು, ಮೋಸ ಮಾಡೋದು ಗೊತ್ತಿಲ್ಲ ಕಣೋ. ಅದಕ್ಕೆ ಎಲ್ರು ಆಡ್ಬಾರ್ದು ಮಾತನ್ನ ಆಡ್ತಾ ಇದ್ರು ಕೂಡ ಒಬ್ಬ ನಿಸ್ಸಹಾಯಕನಾಗೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಅಣ್ಣ ಅಣ್ಣ, ಅದು ಹಾಗಲ್ಲ ಅಣ್ಣ. ಏನೋ ನನ್ನ ಹತ್ರ ಒಂದ್ ಮಾತಾದ್ರೂ ಹೇಳ್ತೀನೋ ಅಂತ ನಾನು ಕಾದ್ ನೋಡ್ದೆ. ಆವಾಗ್ಲೇ ನಾನು ಕೇಳ್ದೆ ಅಲ್ವಾ ನಿನ್ನ ಹತ್ರ ಏನಾಯ್ತು ಅಂತ. ಏನು ಇಲ್ಲ ಅಂತ ಸುಳ್ಳು ಹೇಳ್ದೆ ಹೊರತು ನಾನು ನಿನ್ನ ಅಣ್ಣ ಅಂತ ಹೇಳಿ ಜವಾಬ್ದಾರಿಗೆ ಫೀಲ್ ಆಗಿ ನನಗೆ ನಿಜ ಹೇಳ್ದ್ಯಾ ನೀನು? ಬಚ್ಚಿಟ್ಬಿಟ್ಟೆ ಅಲ್ವಾ? ನಿನಗೋಸ್ಕರ ನೀನು ಏನಾದ್ರೂ ಮಾಡ್ತೀಯಾ? ನಾನೇ ಅಲ್ವಾ ಮಧ್ಯದಲ್ಲಿರೋದು. ಅಣ್ಣ ಅಣ್ಣ, ನೀನ್ ತುಂಬಾ ಅಪಾರ್ಥ ಮಾಡ್ಕೋತಾ ಇದೀಯ ಅಣ್ಣ. ಅದು ಅಲ್ಲದೆ ನಾನು ನಿನ್ನ ದ್ವೇಷಿಸೋದು ಅಥವಾ ನಿನಗೆ ನೋವು ಕೊಡಬೇಕು ಅನ್ನೋ ಉದ್ದೇಶ ನನಗಿಲ್ವೇ ಇಲ್ಲ ಅಣ್ಣ. ಅಣ್ಣ, ನಾನು ಮಾಡಿದ ತಪ್ಪೆ ಅಣ್ಣ, ತಪ್ಪೆ ಅಣ್ಣ. ಅದಕ್ಕೋಸ್ಕರ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಣ್ಣ. ಈ ಸಂತೋಷವಾದ ಸಂದರ್ಭದಲ್ಲಿ ಈ ಟೆನ್ಷನ್ ನಿಮಗೆ ಯಾಕೆ ಕೊಡಬೇಕು ಅಂತ ನಾನು ಹೈಡ್ ಮಾಡಿದ್ನೇ ಹೊರತು ಅಣ್ಣ, ನಿನ್ ಮೇಲೆ ಪ್ರೀತಿ ಇಲ್ದೇನೋ, ನಿನಗೆ ನೋವು ಕೊಡಬೇಕು ಅಂತಾನೋ ಅಥವಾ ನಿನ್ನ ಒಂಟಿ ಮಾಡಬೇಕು ಅಂತಾನೋ ಅಲ್ಲ ಅಣ್ಣ. ನೀನ್ ಅನ್ಕೊಳ್ತಿರೋ ಹಾಗೆ ಏನೂ ಇಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮಾತು ಕೇಳು ಅಣ್ಣ, ನನ್ನ ನಂಬು ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ನಾನು ಹೇಳೋದನ್ನ ಕೇಳು ಅಣ್ಣ. ಇನ್ನೂ ಯಾಕೋ ನಾಟಕ ಮಾಡ್ತಿದ್ಯಾ? ಸಾಕು ಕಣ, ಸಾಕು. ನಿನ್ ನಟನೆಗೆ ಮೇಡಮ್, ಡ್ಯಾಡಿ, ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರೇನೋ, ಆದ್ರೆ ನೋಡು ನನಗ್ ನಿನ್ನ ಹಾಗೆ ನಡ್ಸೋಕ್ಕಾಗಲ್ಲ ಕಣೋ. ಅದಕ್ಕೆ ಇಲ್ಲಿಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಕೈಲಾಗ್ದೊಂಥರ. ನಿನಗಷ್ಟು ಪ್ರೀತಿ ಇದ್ರೆ ಇವತ್ತು ಈ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ಕಣೋ. ಮೋಸ ಮಾಡಿದ್ದು ನನಗೂ ನನ್ನ ಹೆಂಡತಿಗೂ ಮಾತ್ರ ಅಲ್ಲ ಕಣೋ, ನಮ್ ಕುಟುಂಬನ, ಮೇಡಮ್ನ, ಮನೆಯಲ್ಲಿ ಎಲ್ಲರನ್ನು, ನಿನ್ ಮೇಲೆ ಬೆಳೆಸ್ಕೊಂಡಿದ್ದ ನಂಬಿಕೆನ ಕೂಡ. ಅರ್ಥ ಆಯ್ತಾ? ತಪ್ಪು ಮಾಡಿದ್ ನೀನ್ ಕಣೋ, ನಾನಲ್ಲ.
ನನ್ನ ಹತ್ರ ಮಾತಾಡ್ಬೇಡ, ಹೋಗ್ತಾ ಇರು. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ನಾನು ಹೇಳೋದನ್ನ ಒಂದ್ಸಲ ಕೇಳಿಸ್ಕೋಣ ಅಣ್ಣ. ನಾನು ಹೇಳೋದು ಅಣ್ಣ 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 ನೀನ್ ಅನ್ಕೊಳ್ತಿರೋ ಹಾಗೆ ನನ್ನ ಮನ್ಸಲ್ಲಿ ಏನೂ ಇಲ್ಲ ಅಣ್ಣ. ಅಣ್ಣ ನಾನು ಯಾವಾಗ್ಲೂ ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೆ ಹೊರತು ಅಣ್ಣ ನೋವು ಕೊಡ್ಬೇಕು ಅಥವಾ ನೋವು ಮಾಡ್ಕೋಬೇಕು ಅಂತ ಒಂದು ಕ್ಷಣನೂ ನಾನು ಅನ್ಕೊಳ್ಳಿಲ್ಲ ಅಣ್ಣ. ಅಣ್ಣ ನೀನ್ ನನಗೆ ಇಷ್ಟೊಂದೆಲ್ಲ ಬೈತಿದ್ರು, ವಾಣಿ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತಿದ್ರು, ನನಗೆ ಅಷ್ಟೇ ನೋವು ಆಗ್ತಾನೆ ಇಲ್ಲ ಅಣ್ಣ. ಅಣ್ಣ ಅಣ್ಣ ಆದ್ರೆ ನೀನು ನಾನು ಬೇರೆ ಬೇರೆ ಅಂತ ಮಾತಾಡ್ತಿದ್ಯಲ್ಲ, ಅದನ್ನ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಇನ್ಯಾವತ್ತು ಈ ರೀತಿ ಮಾತಾಡ್ಬೇಡ ಅಣ್ಣ. ಅಣ್ಣ ಇನ್ನೇನಾದ್ರೂ ಇದ್ರೆ ಪೂಜೆ ಆದ್ಮೇಲೆ ಮಾತಾಡೋಣ ಅಣ್ಣ. ಅಣ್ಣ ನೀನ್ ಮಾತ್ರ ಬೇಜಾರು ಮಾಡ್ಕೋಬೇಡ ಅಣ್ಣ, ಪ್ಲೀಸ್ ಅಣ್ಣ. ನೀನ್ ಬಾ ಅಣ್ಣ. ಹೋಗೋ ಅಣ್ಣ. ಯಾಕೋ ಪ್ರೀತಿ ಇದೆ ಅನ್ನೋ ಮಾತಾಡ್ತಿದ್ಯಾ? ಅಷ್ಟು ಪ್ರೀತಿ ನಿದ್ದಿದ್ರೆ ಈ ಕೈನ ನನ್ನ ಮೇಲೆ ಎತ್ತುತ್ತಾ ಇರಲ್ಲ ನೀನು. ನನಗೆ ಹೇಗೋ ಗೌರವ ಇಲ್ಲ ಅಲ್ವಾ? ನಿನಗೂ ಕೂಡ ಕೀಳಕ್ ಬಿಟ್ಟಲ್ವಾ ನಾನು? ನಾನಿನ ಅಣ್ಣ ಅಲ್ಲ ಕಣೋ, ಕೆಲಸದವನು. ಹೊಡಿಯೋ, ಹೊಡಿ 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 ನನಗೆ, ಹೊಡಿ 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 ನನಗೆ, ಹೊಡಿ 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 ದಯವಿಟ್ಟು ಅರ್ಥ ನನಗೆ, ಹೊಡಿ ಹೊಡಿ ಹೊಡಿ. ಯಾಕಣ ಹೀಗೆ ಮಾಡ್ತಿದ್ಯಾ? ವಾಹ್ ಕ್ಯಾ ಸೀನ್ ಹೈ. ನನ್ ಪ್ಲಾನ್ ಫೇಲ್ ಆದ್ರೂ ಈ ಅಣ್ಣ ತಮ್ಮಂದಿರ ಜಗಳ ಪೂಜೆ ನಿಲ್ಸೋ ವೆಪನ್ ಆಗೋದ್ ಗ್ಯಾರಂಟಿ. ಹೊಡಿಯೋ ಹೊಡಿಯೋ, ಕೈ ಎತ್ತದೆ ಅಲ್ವಾ? ಹೊಡಿಯೋ ಹೊಡಿಯಲೇ. ಆಂಟಿ ರಾಹುಲ್, ತೇಜ, Shut up, Rahul! ಇಲ್ಲಿ ನಮ್ಮವರನ್ನ ಬಿಟ್ಟು ಮಿಕ್ಕದವರೆಲ್ಲ ದಯವಿಟ್ಟು ಹೊರಟೋಗಿ.